ಹಲೋ ಎಲ್ರಿಗೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಫುಲ್ಲು ಮಂಜು ಬೀಳ್ತಾ ಇರೋದ್ರಿಂದ ಸ್ವೆಟರ್ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇದು ಯಾವುದು ಕಳ್ಳರ ಥರ ಇದ್ದೀರಾ ಅಂದ್ಕೋಬೇಡ್ರಿ. ಅಂದರೆ ಫುಲ್ಲು ಮಂಜು ಬೀಳ್ತಾ ಇದೆಯಲ್ಲ, ಅದರಿಂದ ಫುಲ್ ಪ್ಯಾಕ್ ಆಗಿದ್ದೀನಿ. ಅದು ಬೇರೆ ಕೋಲ್ಡ್ ಇದೆ, ಹಾಗೆ ಕಾಫು ಇರೋದ್ರಿಂದ ಇವಾಗ ಸ್ವಲ್ಪ ನೀರು ಚೆಲ್ಲಿತ್ತು, ಆದ್ದರಿಂದ ಅಲ್ಲಿ ತರಕಾರಿ ಎಲ್ಲ ನಿಂದೋಗಿತ್ತಲ್ಲ, ಅದಕ್ಕೆ ಮರದಲ್ಲೇ ಗುಡಿಸ್ಕೊಂಡು ಎತ್ತಾಕಿದೆ. ಇವಾಗ ಸೊಪ್ಪು ಬೇಯಿಸಿಟ್ಕೊಂಡಿದ್ದೀನಿ, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು, ಹಾಗೆ ಸ್ನ್ಯಾಕ್ಸಿಗೂ ಹಣ್ಣೆಲ್ಲ ಹೆಚ್ಚಿಬಿಟ್ಟು ಕ್ಯಾರೆಟೆಲ್ಲ ಹೆಚ್ಚಿಟ್ಟು ಬಸ್ಸಾಂಬಾರು ಮುದ್ದೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಕಡೆ ಬಸ್ಸಾಂಬಾರು ಮುದ್ದೆ ಮತ್ತು ಪಲ್ಯ ಎಲ್ಲ ಮಾಡಿಬಿಟ್ಟು ಈ ಕಡೆ ಇವ್ರಿಗೆ ಸ್ನಾನ ಮಾಡಿಸಿ ಇವಾಗ ಬಟ್ಟೆ ಹಾಕ್ತಾಯಿದ್ದೀನಿ. ಒಬ್ಬೊಬ್ರಿಗೆ ರೆಡಿ ಮಾಡಿಬಿಟ್ಟು, ಅಂದರೆ ಒಬ್ಬರು ಸ್ನಾನ ಮಾಡಿಸಿದರೆ ಒಬ್ಬರು ಬಟ್ಟೆ ಹಾಕಿದರೆ ಏನೋ ಅನಿಸಲ್ಲ. ಒಬ್ಬರೇ ಸ್ನಾನ ಮಾಡಿಸಿ ಒಬ್ಬರೇ ಬಟ್ಟೆ ಹಾಕೋದಂದರೆ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಆದ್ದರಿಂದ ಇವಾಗ ಅವನ್ನ ನಿಶಾಂತನ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಯೂನಿಫಾರ್ಮ್ ಇತ್ತು, ಅದಕ್ಕೆ ಯೂನಿಫಾರ್ಮ್ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವನು ಬಾಕ್ಸ್ ತೊಗೊಂಡು ಆಟ ಆಡ್ತಾ ಇದ್ದಾನೆ. ಈ ರಾಯನೇ ಹಾಗೆ ಏನು ಮಾಡೋಕ್ಕಾಗಲ್ಲ, ಅಂದರೆ ಚಿಕ್ಕ ಮಕ್ಕಳು ಇರೋರೇ ಹಾಗೆ ಒಂದು ಸ್ವಲ್ಪ ಚುರುಕಾಗಿ ಆ್ಯಕ್ಟಿವ್ ಆಗಿ ಜಾಸ್ತಿ ಇರ್ತಾರೆ. ಇವಾಗ ಅವನಿಗೆ ವಿಭೂತಿ ಇಡ್ತಾಯಿದ್ದೀನಿ, ಅಂದರೆ ಇವಾಗಲೇ ಇಡ್ತೀನಿ, ಒಂದೊಂದು ಸಾರಿ ಪೂಜೆ ಆದಮೇಲೆ ಇಡ್ತೀನಿ. ಆ ಥರ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕಲ್ಲ, ಅದರಿಂದ ಇವಾಗ ವಿಭೂತಿ ಇಡೋಣ ಅಂತ ಸ್ವಲ್ಪ ವಿಭೂತಿ ಅದೆಲ್ಲ ಪೌಡ್ರ್ ಥರ ಇರುತ್ತೆ, ಎಲ್ಲ ಬಿದ್ದಿತ್ತು, ಒರೆಸ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಇವಾಗ ಎತ್ತಿಟ್ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಫಸ್ಟ್ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋಣ ಅಂತಂದೇಳಿ ಇವಾಗ ಒಂದೊಂದೇ ಕೆಲಸಗಳು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ವಿಭೂತಿ ಎಷ್ಟು ಚೆನ್ನಾಗಿಟ್ಟಿದ್ದೀನಿ. ಅಂದರೆ ಅದು ವಿಭೂತಿ ಇರೋಲ್ಲ, ಇನ್ನೂ ಒಂದು 5 ನಿಮಿಷ 10 ನಿಮಿಷ ಸ್ಕೂಲಿಗೆ ಕರ್ಕೊಳ್ಳೋ ಅಷ್ಟರಲ್ಲಿ 3/4% ಅಳಿಸೋಗಿರುತ್ತೆ. ವಿಭೂತಿ ಇಟ್ಟಿದ್ದಾರೆ ಅಳಿಸೋಗುತ್ತೆ ಅನ್ನೋ ಥರ ಇರುತ್ತೆ ಹೋಗೋಷ್ಟರಲ್ಲಿ. ಇವಾಗ ರೀಡಿಂಗ್ ಮಾಡ್ಕೊಪ್ಪ, ನಾನು ಸ್ವಲ್ಪ ಕೆಲಸ ಇದೆ ಅಂತಂದೆ. ಅವನಿಗೆ ರೀಡಿಂಗ್ ಕೊಟ್ಟೋಗಿದ್ದೀನಿ ನೋಡಿ, ಮಲ್ಕೊಂಡು ರೀಡ್ ಮಾಡ್ತಾಯಿದ್ದಾನೆ. ಅಂದರೆ ಸ್ವಲ್ಪ ಅಂದರೆ ರೀಡಿಂಗ್ ಕೊಟ್ಟಿದ್ದು ಸ್ಕೂಲ್ ಕಡೆಯಿಂದ, ಇವತ್ತು ಅದು ಕೇಳ್ತೀನಿ ಅಂತಂದು ಹೇಳಿದರು. ಆದ್ದರಿಂದ ಇವತ್ತು ನಮ್ಮ ಮನೆಯವರೇ ಪೂಜೆ ಮಾಡ್ತೀನಿ ಅಂತಂದು ಹೇಳಿದ್ದಕ್ಕೆ ನನಗೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಯಿತು. ಅದಕ್ಕೆ ಅವರು ಸ್ನಾನಕ್ಕೆ ಹೋಗಿದ್ದರು. ಇವಾಗನ್ನೆಲ್ಲ ಒರೆಸ್ಕೊಂಡು ಹೋಗ್ತಾಯಿದ್ದೀನಿ. ಫಸ್ಟ್ ಒಳಗೆಲ್ಲ ಒರೆಸ್ಬಿಟ್ಟು ಹೊರಗೆ ನೀರು ಹಾಕಿ ಬರಬೇಕು. ಹೊಸ್ಲಿಗೆಲ್ಲ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅರಿಶಿನ ಕುಂಕುಮ ಮತ್ತು ರಂಗೋಲಿ ಎಲ್ಲ ಹೊಸ್ಲಿಗೆ ಹಾಕಿ ಹಂಗೆ ತುಳಸಿ ಗಿಡಕ್ಕೂ ಹಾಕ್ಬಿಟ್ಟು ಬಂದೆ. ಬರೋಷ್ಟರಲ್ಲಿ ಇವರು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಪೂಜೆ ಮಾಡ್ತಾರೆ, ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ತೀನಿ. ನೀವು ಹಿಂಗೆ ಮಾಡಿದರೆ ಹಂಗೆ ಮಾಡಿದ್ರಿ ಅಂತಂದು ಅನ್ನೋಕ್ಕೋಗಲ್ಲ. ಅವ್ರು ಯಾವ ಥರ ಮಾಡ್ತಾರೋ ಆ ಥರ. ಇವನು ಈ ಕಡೆ ಅಗರಬತ್ತಿ ಕೊಡ ಅಂದರೆ ಎಲ್ಲ ಕಡ್ಡಿ ಎಲ್ಲ ತೆಗೆದುಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಸ್ವಲ್ಪ ಚೆಲ್ಬಿಟ್ಟು ಆಮೇಲೆ ಗುಡಿಸ್ಬಿಟ್ಟು ಎತ್ತಿಟ್ಟು ಏನೇನೋ ಮಾಡ್ತಾಯಿದ್ರು. ಈ ಕಡೆ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು. ಅವ್ರು ಪೂಜೆ ಮಾಡಿದ್ದಾಯಿತು. ಇವಾಗ ನಾನು ಫ್ರೆಶ್ ಅಪ್ ಆಗಿ ಊಟ ತಿಂತಾಯಿದ್ದೀನಿ. ನೋಡ್ತಾ ಇರ್ಬೋದು ಮುದ್ದೆ ಬಸ್ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ನನಗಂತೂ ಹೊಟ್ಟೆ ತುಂಬ ಊಟ ಮಾಡಿದೆ ಇವತ್ತು. ಬಸ್ಸಾಂಬಾರು ಸಮೇತ ಚೆನ್ನಾಗೇ ಆಗಿತ್ತು, ಆದ್ದರಿಂದ ಹೊಟ್ಟೆ ತುಂಬ ಊಟ ಮಾಡಿದೆ. ಇವಾಗ ಮಾಡಿಬಿಟ್ಟು ಕಾಯಿ ಸುಲ್ಲು ಕೊಡು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರು. ನಮ್ಮ ಮನೆಯವ್ರಿಗೆ ಕಾಯಿ ಸುಲ್ಲು ಕೊಟ್ಟಿರಲಿಲ್ಲ, ಅದಕ್ಕೆ ನಾನೇ ಸಾಹಸ ಮಾಡಿ ಕಾಯಿ ಸುಳ್ಳಲ್ಲಿ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ಅಲ್ಲ, ಇದಕ್ಕಿಂತ ಮುಂಚೆ ಒಂದು ಕಡಿಮೆ ಅಂದರೂ ಒಂದು 5-6 ಸಾರಿ ಟ್ರೈ ಮಾಡಿದ್ದೀನಿ. ಒಂದು ಸಾರಿ ಕೈಗೆ ಹಾಕ್ಕೊಂಡು, ಒಂದು ಸಾರಿ ಏನು ಕಾಯಿ ಹೊಡೆದಿಕ್ಬಿಟ್ಟು ನೀರು ಬರೋ ಥರ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಅಂದರೆ ಕೈಗೆ ಹಾಕ್ಕೊಂಡಿದ್ದಂದರೆ ಒಂದು ಸಾರಿ ನಮ್ಮೂರಲ್ಲಿ ಹೋಗ್ಬಿಟ್ಟು ಅಂದರೆ ಸಮ್ಮರ್ ಹಾಲಿಡೇಗೆ ಹೋಗಿದ್ನಲ್ಲ, ಆವಾಗ ನಮ್ಮಮ್ಮ ಸುಲಿತಿತ್ತು. ಅದು ನೋಡಿಬಿಟ್ಟು ನೆಕ್ಸ್ಟ್ ಡೇ ನನಗೆ ಒಬ್ಬಟ್ಟಿನ ಸಾರಿಗೆ ಒಂದು ಸ್ವಲ್ಪ ಕಾಯಿ ಬೇಕಾಗಿತ್ತು. ಆವಾಗ ನಾನು ಸುಲ್ಕೊಂಡೋಗಿ ಕೈಗೆ ಹಾಕ್ಕೊಬಿಟ್ಟಿದ್ದೆ. ಆಮೇಲೆ ನಮ್ಮಮ್ಮ ಬಂದಮೇಲೆ ಹೇಳಿದರು ನಿಶಾಂತು, ಅಮ್ಮ ಕಾಯಿ ಸುಲಿಯಕ್ಕೆ ಹೋಗ್ಬಿಟ್ಟು ಕೈಗೆ ಹಾಕ್ಕೊಂಡಿದ್ರಂತ. ಆದ್ದರಿಂದ ಇವಾಗ ಚೆನ್ನಾಗಿ ಎಷ್ಟು ಚೆನ್ನಾಗಿ ಸುಲ್ಕೊಂಡಿರೋದು. ಹಲೋ ಎಲ್ರಿಗೂ, ನೋಡಿ ನನ್ನ ಕೈಯಾರ ನಾನು ಫಸ್ಟ್ ಟೈಮ್ ಈ ಕಾಯಿನ ಸುಲಿದಿರೋದು. ಅಂದರೆ ಇದಕ್ಕಿಂತ 2-3 ಸರಿ ಮುಂಚೆನೂ ಸುಲಿದಿದ್ದೀನಿ ಕಾಯಿನ, ಇಲ್ಲಂತಲ್ಲ. ಅಂದರೆ ಅವಾಗ ಕೈಗೆ ಇಲ್ಲ ಕಾಯಿ ಹೊಡೆದಾಕಿದ್ದೀನಿ. ಒಂದು ಸರಿ ಸುಲಿಯಕ್ಕೆ ಹೋಗಿ ಒಂದು ಸರಿ ಜುಟ್ಟಿರುತ್ತಲ್ಲ, ಈ ಜುಟ್ಟೆಲ್ಲ ಕಿತ್ತಾಕ್ಬಿಟ್ಟಿದ್ದೆ. ಆಮೇಲೆ ಒಂದು ಸರಿ ಕೈ ನೋವು ಮಾಡ್ಕೊಬಿಟ್ಟಿದ್ದೆ. ಆದ್ದರಿಂದ ನಾನು ಸುಲಿಯೋಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮದ್ರಲ್ಲಿ ನಮ್ಮ ಅಕ್ಕ ತಂಗಿರೆಲ್ಲರೂ ಕಾಯಿ ಸುಲಿಯೋದನ್ನ ಕಲ್ತಿದ್ದಾರೆ. ಅಮ್ಮ ಕಲ್ತಿದ್ದಾರೆ, ಅತ್ತೆ ಕಲ್ತಿಲ್ಲ, ನಮ್ಮ ನಾನೇ ಕಲ್ತಿದ್ದಾರೆ. ಅಂದರೆ ನಮ್ಮ ಹಳ್ಳಿ ಕಡೆ ಅವ್ರಿಗೆ ಕಾಯಿ ಬೇಕು ಅಂದರೆ ಅವರೇ ಸುಲ್ಕೊತಾರೆ. ನನಗೆ ಬರ್ತಾ ಇರಲಿಲ್ಲ ಕಾಯಿ ಸುಲ್ಕೊಳೋದಕ್ಕೆ. ನಮ್ಮ ಮನೆಯವ್ರಿಗೆ ಹೇಳಿದೆ ಬೆಳಿಗ್ಗೆ ಕಾಯಿ ಸುಲ್ದು ಕೊಟ್ಟೋಗು, ಪೂಜೆಗೆ ಬೇಕು ಅಂತ. ಅವ್ರು ಸುಲ್ದು ಕೊಟ್ಟಿರಲಿಲ್ಲ. ಇನ್ನೇನು ಬೆಳಿಗ್ಗೆ ನೈಟ್ 12 ಗಂಟೆಗೆ ಬಂದಿರ್ತಾರೆ, 6 ಗಂಟೆಗೆ ಎದ್ಬಿಟ್ಟು ಅಷ್ಟೊತ್ತಿಗೆ ಪೂಜೆಗೆ ಸುಲ್ಕೊಡೋದು ಇಲ್ಲ. ಅದಕ್ಕೆ ಸುಲಿದಿಟ್ಟು ಹೋಗಂದ್ರೆ ಸುಲಿದಿಟ್ಟು ಹೋಗಿಲ್ಲ, ಅದಕ್ಕೆ ನಾನೇ ಸುಲ್ಕೊಬಿಟ್ಟೆ. ಯಾವ ಥರ ಸುಲ್ದಿದ್ದೀನಿ ನೋಡಿ. ಇದೊಂದು ಸ್ವಲ್ಪ ಮಾರ್ಕ್ ಆದಂಗೆ ಐತೆ, ಸ್ವಲ್ಪ ಇಲ್ಲಿ ಟಚ್ ಆಗಿದೆ. ಅಂದರೆ ನೋಡ್ತಾ ಇರ್ಬೋದು, ಇದು
ಇಲ್ಲಿ ನೋಡಿ, ಇಲ್ಲಿ ಟಚ್ ಆಗಿದೆ ಅಂದರೆ ಓಪನ್ ಆಗಿಲ್ಲ ಅಷ್ಟೇ. ಈ ಥರ ಸುಲ್ಕೊಂಡಿದ್ದೀನಿ. ನನಗೆ ಪ್ರೌಡ್ ಫೀಲ್ ಆಗ್ತಾಯಿದೆ ಹೇಗೆ ಸುಲಿದಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಚೆನ್ನಾಗೇ ಸುಲ್ತಿದ್ದೀನಿ, ಪರವಾಗಿಲ್ಲ. ಕಾಯಿ ಚಿಕ್ಕದಾದರೂ ಒಳಗೆ ಈ ಕಾಯಿ ದೊಡ್ಡದಿದೆ, ಚಿಪ್ಪು ಸಣ್ಣಗಿದೆ. ಒಂದೊಂದು ಚಿಪ್ಪು ಜಾಸ್ತಿ ಇರುತ್ತೆ, ಕಾಯಿ ಚಿಕ್ಕದಾಗಿರುತ್ತೆ. ಇವಾಗ ಬೇಕ್ರಿಗೆ ಬಂದಿದ್ವಿ. ಸ್ವಲ್ಪ ಬೇಕ್ರಿ ಐಟಮ್ಸ್ ತೊಗೊಳೋಣ ಅಂತ ತೊಗೊಂಡ್ಬಿಟ್ಟು ನಾವು ಬರೋದು ಯಾವತ್ತು ಶ್ರೀನಿವಾಸ್ ಬೇಕ್ರಿಗೆ, ಮಂಜುನಾಥ ಶ್ರೀನಿವಾಸ ಎರಡನೇ ಅಂದರೆ ಮಂಜುನಾಥ ಬೇರೆ ಶ್ರೀನಿವಾಸ್ ಬೇರೆ. ಇಲ್ಲಿ ಮಂಜುನಾಥ್ ಬೇಕ್ರಿ ಇದು, ಆ ಕಡೆ ಇನ್ನೊಂದು ಶ್ರೀನಿವಾಸ್ ಬೇಕ್ರಿ ಇದೆ. ಅಲ್ಲಿ ಕಡಿಮೆ ಇಲ್ಲಿ ಬಾಗ್ಲಾಕಿದ್ರೆ ಅಲ್ಲಿ ತೊಗೊತೀವಿ. ಇಲ್ಲಿ ಕೋಲಾರದಲ್ಲಿ ಕಾಯಿನ ನಮ್ಮ ಕಡೆ ಎಲ್ಲ 30 ರೂಪಾಯಿ, 50 ರೂಪಾಯಿ, 70 ರೂಪಾಯಿ ಹಿಂಗೆ ಕಾಯಿ ಆದರೆ, ಈ ಕೋಲಾರದಲ್ಲಿ kg 100 ರೂಪಾಯಿ ಕಾಯಿ. ಅದರಿಂದ ಇಲ್ಲಿ ಕುತ್ಕೊಂಡಿರೋದು. ಕಾಯಿ ತಗೊಳ್ಳೋಣ ಅಂತಂದು ಕುತ್ಕೊಂಡ್ವಿ. 100 ರೂಪಾಯಿ kg ಅಂತಂದರು. ಅದಕ್ಕೆ ಇನ್ನೇನು ಅಂತಂದು ಹೇಳ್ಬಿಟ್ಟು ಊರಿಂದ ಕಾಯಿ ತಂದಿರ್ತೀವಲ್ಲ, ಕೇಳೋಕ್ಕೆ ಹೋಗಿಲ್ಲ, ನೋಡೋಣ ಈ ರೇಟ್ ಎಷ್ಟಿದೆ ಅಂತಂದು ಬೇಕ್ರಿ ಫುಡ್ ತೊಗೊಂಡು ಹಂಗೆ ರೇಟ್ ಕೇಳ್ಕೊಂಡು ಬಂದ್ವಿ. ಅವರ ಅಪ್ಪ ಮಗ ನಿದ್ದೆ ಬಂದಿದ್ದೆ, ನಮ್ಮ ಆಮೇಲೆ ತಿನ್ಕೊಂಡ್ರೆ ಅಂತ ನಿಶಾಂತ್ ಮತ್ತು ಅವರಪ್ಪ ಮಲ್ಕೊಳಕ್ಕೆ ಹೋದರು. ಇವಾಗ ನಾನು ರಯನ್ಗೆ ಹಾಕ್ಕೊಡ್ತಾಯಿದ್ದೀನಿ, ನಾವಿಬ್ಬರು ತಿನ್ನೋಣ ಅಂತ. ಈ ಪಪ್ಸ್ ಇರುತ್ತಲ್ಲ, ಅವೆಲ್ಲ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿ, ಈ ತಣ್ಣಗಾದ್ಮೇಲೆ ಅಷ್ಟೊಂದು ಟೇಸ್ಟು ಅನಿಸಲ್ಲ, ತಿನ್ನೋಂಗೆ ಅನಿಸಲ್ಲ. ಆದ್ದರಿಂದ ಇವಾಗ ಎಲ್ಲನೂ ತೊಗೊಂಡು ತಿನ್ನೋಣ ಅಂತಂದು ಓಪನ್ ಮಾಡ್ತಾಯಿದ್ದೀವಿ ಒಂದೊಂದೇ. ಇವಾಗ ಎಲ್ಲನೂ ಓಪನ್ ಮಾಡಿಕೊಂಡು ಕೇಕು, ಚಿಪ್ಸು ಮತ್ತು ಎಲ್ಲದನ್ನು ಅವನಿಗೆ ಹಾಕ್ಕೊಡ್ತಾಯಿದ್ದೀನಿ. ಹಾಕ್ಕೊಟ್ಬಿಟ್ಟು ನಾನು ತಿನ್ನಬೇಕು ಅಂದ್ರಿಂದ ಹಾಕ್ಕೊತಾಯಿದ್ದೀನಿ. ಅವರಿಬ್ರಿಗೆ ಹಾಕಿದ್ದೀನಿ. ಅವರು ಆಮೇಲೆ ತಿಂತೀನಿ ಅಂತಂದರು, ಅಂದರೆ ಫೋನ್ ನೋಡ್ತಾಯಿದ್ರು, ಹಾಕಿಟ್ಟೆ. ಇವಾಗ ಬೇಡ, ನಾವು ಆಮೇಲೆ ತಿಂತೀವಿ ಅಂದರು. ಅದಕ್ಕೆ ಹಂಗೆ ಎತ್ತಿಡ್ತಾಯಿದ್ದೀನಿ. ಪಪ್ಸ್ ಎಲ್ಲ ತುಂಬ ಸಖತ್ತಾಗಿ ಇತ್ತು. ಈ ಮಳೆಗೂ ಪಪ್ಸ್ ತಿನ್ನೋಕ್ಕೂ ಬಿಸಿ ಬಿಸಿ ಹಾಕಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದಕ್ಕೆ ಬೇಗ ಎಲ್ಲದನ್ನು ಹಾಕಿಟ್ಕೊಂಡು ಅವ್ರಿಗೆ ಎತ್ಕೊಂಡು ಹೋಗಿ ಕೊಟ್ಟೆ. ಮಾಡಿಬಿಟ್ಟು ಆಮೇಲೆ ತಿಂತೀನಿ ಅಂತಂದರು. ಸರಿ ಅಂತಂದೇಳಿ ನಾವಿಬ್ಬರೇ ಕುತ್ಕೊಂಡು ತಿಂತಾಯಿದ್ವಿ. ಅವ್ನು ಕೇಳ್ತಾ ಇದ್ದೆ ರಾಯನು, ಅವ್ರು ಬರಲ್ಲಂತವಾ ಅಂತ. ಇಲ್ಲಪ್ಪ, ಅವ್ರು ಬರಲ್ಲಂತೆ, ಆಮೇಲೆ ಬರ್ತಾರಂತೆ, ನೀನು ತಿನ್ನು ಅಂತಂದು ಹೇಳ್ತಾಯಿದ್ದೆ. ಅವನು ತಿಂತಾ ಇದ್ನು. ಅಷ್ಟರಲ್ಲಿ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ತಿಂತಾರೆ ಇದು ಕೇಕು, ಅಂದರೆ ಐಸ್ ಕೇಕು. ತುಂಬಾ ಚೆನ್ನಾಗಿತ್ತು. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಐಸ್ ಕೇಕು. ಅಂದರೆ ನಾನು ಇವಾಗಲೇ ತಿನ್ನಲಿ ಐಸ್ ಕೇಕೆ ತೊಗೊತೀನಿ, ಅಂದರೆ ಸಖತ್ತಾಗಿರುತ್ತೆ. ಅದರಿಂದ ಇವಾಗ ಅವನು ನನ್ನ ಹಂಗಿಸ್ಕೊಂಡು ತಿಂತಾಯಿದ್ದೆ, ನಾನು ಅವನು ಹಂಗಿಸ್ಕೊಂಡು ತಿಂತಾಯಿದ್ವಿ. ಈ ಥರ ನಾನು ಚಿಕ್ಕವರಿದ್ದಾಗ ನಾವು ಅಕ್ಕ ತಂಗಿರು ಏನಾದರೂ ತಿಂತಾಯಿದ್ರೆ ಹಂಗಿಸ್ಕೊಂಡು ತಿನ್ನೋದು ಅಭ್ಯಾಸ ಇತ್ತು. ಇವಾಗ ಇವ್ನು ಮಾಡೋದು ನೋಡಿ ನಾನು ಮಾಡ್ತಿದ್ದೆ. ನಮ್ಮ ಮನೆಯವ್ರು ಅಂತಾಯಿದ್ರು, ನೀನು ಇನ್ನೂ ಸಣ್ಣ ಹುಡುಗಿ ಆಗಿದ್ದಿ, ಇಬ್ಬರು ಮಕ್ಕಳು ತಾಯಿಗೆ ಆಗಿದ್ದಿ, ಅವ್ನಿಗೆ ಹಂಗಿಸ್ಕೊಂಡು ತಿಂತೀಯಲ್ಲ ಅವನು ನಂದು. ಅದಕ್ಕೆ ನಾನು ಅಂದಷ್ಟೇ, ನಾನು ಯಾಕೆ ಹಂಗಿಸೋಕೆ ಹೋಗೋಣ ಅಂತಂದು ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೆ. ಸರಿ ಅಂತಂದೇಳಿ ಅವನು ತಿಂದ್ಬಿಟ್ಟು ನಾನು ಮಲ್ಕೊಂತೀನಿ ಅಂತಂದು ಹೋಗ್ತಾಯಿದ್ನು. ಇದೊಂದು ಸ್ವಲ್ಪ ಖಾಲಿ ಮಾಡಿಬಿಡು ಅಂತ ನಾನು ಹೇಳಿದೆ. ಅವ್ನು ಸರಿ ನೀರು ಕುಡಿದು ಬರ್ತೀನಿ ಅಂತಂದು ಹೋದ್ನು. ನಾನಿವಾಗ ಒಂದೊಂದನ್ನೇ ಖಾಲಿ ಮಾಡ್ತಾ ಇದ್ದೀನಿ. ಏನೇ ಆಗಲಿ, ಅತ್ತೆ ಆಗಲಿ ಯಾರೇ ಆಗಲಿ, ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿದ್ದರೆ, ನೀನು ಸಣ್ಣ ಮಗುವಿನ ಇಬ್ಬರು ಮಕ್ಕಳಾಗಿದ್ರು ಆಟ ಆಡ್ತೀಯ ಹಂಗೆ ಹಿಂಗೆ ಅಂತಾರೆ. ತಿಳಿದಂಥವ್ರು ಮಕ್ಕಳನ್ನ ಮಕ್ಕಳಾಗಿ ಟ್ರೀಟ್ ಮಾಡಬೇಕು. ನಾವು ಮಕ್ಕಳಾದಾಗ ಮಕ್ಕಳಿಗೆ ಏನೇ ಒಂದು ಹೇಳ್ಕೊಡೋದಾಗಿರ್ಬೋದು, ಪ್ರತಿಯೊಂದು ಮಕ್ಕಳಲ್ಲಿ ನಾವು ಮಕ್ಕಳಾಗಿ ಬೆರ್ತೋಗಬೇಕು ಅಂತಂದು ಒಬ್ಬರು ಹೇಳ್ತಾರೆ. ಯಾವ ಥರ ಇರಬೇಕಂತನೂ ಗೊತ್ತಿಲ್ಲ. ಅಂದರೆ ನಾವು ಮಕ್ಕಳಾಗಿ ಬೆಳೆಸೋದು ಚೆನ್ನಾಗ, ಇನ್ನು ಮಕ್ಕಳನ್ನ ಮಕ್ಕಳಾಗಿ ಇಟ್ಟು ನಾವು ದೊಡ್ಡವರು ಅಂತ ದರ್ಪ ತೋರಿಸ್ತಾ ಸ್ಟ್ರಿಕ್ಟಾಗಿ ಬೆಳೆಸೋದು ಚೆನ್ನಾಗೋ, ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಮಕ್ಕಳನ್ನ ಆದಷ್ಟು ಸ್ಟ್ರಿಕ್ಟಾಗಿದ್ದು ಆ ಥರ ಬೆಳೆಸೋದು ತಪ್ಪು ಅನಿಸುತ್ತೆ. ನಾವು ಮಕ್ಕಳ ಹತ್ರ ಚೇಷ್ಟೆ ಮಾಡ್ಕೊತ, ಮಕ್ಕಳು ಯಾವ ಥರ ಮಾಡ್ತಾರೋ ಆ ಥರ ಮಾಡ್ಕೊತ ಬೆಳೆಸ್ತಾ ಇದ್ದರೆ ಅವ್ರಿಗೂ ಭಯ ಅನ್ನೋದಿರಲ್ಲ. ಈ ಕಡೆ ಫುಲ್ಲು ಲೂಸು ಅನಿಸಲ್ಲ. ನಾವು ಒಂದು ಮೀಡಿಯಮ್ಮಾಗಿ ಮೇಂಟೈನ್ ಮಾಡೋದು ಅಂತಾರಲ್ಲ, ಆ ಥರ. ಹೊಟ್ಟೆ ತುಂಬಾ ತಿನ್ನಬಾರ್ದು, ಅದು ಸ್ವಲ್ಪ ಕಡಿಮೆನೂ ತಿನ್ನಬಾರ್ದು, ಮೀಡಿಯಮಾಗಿ ತಿನ್ನಬೇಕಲ್ಲ. ಥರ ನಾನು ಹೇಳ್ತಾ ಇರೋದು. ಫುಲ್ಲು ಸ್ಟ್ರಿಕ್ಟಾಗೂ ಬೆಳೆಸ್ಬಾರ್ದು, ಫುಲ್ಲು ಮುದ್ದು ಮಾಡಿನೂ ಬೆಳೆಸ್ಬಾರ್ದು. ಮುದ್ದು ಮಾಡೋ ಟೈಮಲ್ಲಿ ಮುದ್ದು ಮಾಡಬೇಕು, ಫ್ರೀಡಮ್ ಬೆಳೆಸೋವಾಗ ಫ್ರೀಡಮ್ ಕೊಡಬೇಕು. ಇವಾಗ ನಿಶಾಂತ ಬಂದ ತಿನ್ನು ಅಂದರೆ ನಾನು ಬೇಡ, ನಿದ್ದೆ ಬರ್ತದೆ, ಮಲ್ಕೊತೀನಿ, ಆಮೇಲೆ ತಿಂತೀನಿ ಅಂತಂದು ಸರಿ ಅಂತಂದೇಳಿ ನಾನು ಇವಾಗ ತಿನ್ಕೊತ ಕೂತ್ಕೊಂಡು ಇವ್ನು ಮಲ್ಕೊಂಡಾನು. ಮತ್ತು ವಾಪಸ್ ಬಂದು ತಿಂತೀನಿ ಅಂತ. ಸರಿ ತಿನ್ನು ಅಂತಂದರೆ ಮತ್ತೆ ಅವನು ಹೋಗಿದ್ದಕ್ಕೆ ಇವನು ಹೋಗ್ತಾಯಿದ್ದಾನೆ. ತಿನ್ನು ಅಂದರೆ ಅಡ್ಡಾಡ್ತಾ ಇದ್ರು ಇಬ್ಬರು. ಸರಿ ಅಂತಂದೇಳಿ ನಾನು ತಿಂತಾಯಿದ್ದೀನಿ. ತುಂಬ ದಿನ ಆಯಿತು ಬೇಕ್ರಿ ಫುಡ್ ತಂದು, ಸುಮಾರು ಒಂದು 4-5 ತಿಂಗಳೇ ಆಯಿತು ನಾವು ಬೇಕ್ರಿ ಫುಡ್ ತಗೊಬಂದು. ಅದಕ್ಕೆ ಇವಾಗ ತಗೊಬಂದು ತಿಂತಾ ಇರೋದು.
ಅಂದರೆ ತಿಂಗ್ಳಿಗೆ 1 ಸರಿ 2 ಸರಿ ಅಷ್ಟೇ ತರ್ತೀವಿ. ಜಾಸ್ತಿ ಜಂಕ್ ಫುಡ್ ಎಲ್ಲ ತಿನ್ನೋಕ್ಕೋಗಲ್ಲ. ಇನ್ನೊಂದೇನಪ್ಪ ಅಂದರೆ ಜಾಸ್ತಿ ಅಂದರೆ ಫ್ರೂಟ್ಸ್ ಜಾಸ್ತಿ, ವೆಜಿಟೇಬಲ್ಸ್ ಜಾಸ್ತಿ ತರ್ತೀವಿ ಮನೆಗೆ. ನಾನ್ ವೆಜ್ ಕಡಿಮೆ ಮತ್ತು ಜಂಕ್ ಫುಡ್ಡು ಕಡಿಮೆ ನಮ್ಮ ಮನೇಲಿ. ಅದು ಯಾರೂ ಇಷ್ಟಪಡಲ್ಲ. ಏನೋ 1 ಸರಿ 2 ಸರಿ ಇಷ್ಟ ಆದರೆ ತಿಂತೀವಿ. ನಮ್ಮ ಮನೆಯವರಂತೂ ಅದನ್ನೂ ತಿನ್ನೋಕ್ಕೆ ಹೋಗೋದೇ ಇಲ್ಲ. ಈ ಥರ ಇತ್ತು ಇವತ್ತಿನ ಬ್ಲಾಗು. ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಯಾವ ಥರ ಇದೇ ಥರನ ಇಲ್ವಾ ಅಂತ ಕಮೆಂಟ್ ಮೂಲಕ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಅಂತಂದು ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಇನ್ನೊಂದು ಲೈವ್ ಯಾವಾಗ ಬರ್ತೀರಾ ಅಂತಂದು ಪ್ರತಿ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರ್ ಕೇಳಿದರು. ನೀವು ಲೈವ್ ಬರೋದೇ ಗೊತ್ತಾಗಲ್ಲ ಅಂತ. ಪ್ರತಿದಿನ ಬಂದಿಲ್ಲ ಅಂದರೂ ಸಾಯಂಕಾಲ ಟೈಮ್ ಬರ್ತಾಯಿರ್ತೀನಿ ಲೈವ್ಗೆ. ಮಿಸ್ ಮಾಡದೆ ಒಂದು 5 ಗಂಟೆ ಮೇಲೆ 7 ಗಂಟೆ ಅಷ್ಟರಲ್ಲಿ ನಾನು ಲೈವ್ ಬಂದು ಹೋಗ್ತೀನಿ. ಅಷ್ಟರಲ್ಲಿ ಇಷ್ಟ ಇರೋರು ಜಾಯ್ನ್ ಆಗ್ಬೋದು ಅಂತಂದು ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಏನು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.